ಕೋಲಾರದ ಹೋಟೆಲ್ಗಳಿಗೂ ಕೂಡ ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ತಟ್ಟಿದೆ. ವಾಣಿಜ್ಯ ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಪರದಾಡ್ತಾ ಇದ್ದಾರೆ. ಹೋಟೆಲ್ಗಳಲ್ಲಿ ಆಧುನಿಕ ಸೌದೆ ಒಲೆ ಮೊರೆ ಹೋಗಿದ್ದಾರೆ ಮಾಲೀಕರು. 3,000ಕ್ಕೆ ಸೌದೆ ಒಲೆ ಸಿಗ್ತಾ ಇತ್ತು, ಈಗ 13,000ವರೆಗೂ ಬೆಲೆ ಏರಿಸಿದ್ದಾರೆ. ಸಿಲಿಂಡರ್ ಸಿಗದೆ ವ್ಯಾಪಾರ ಮಾಡೋದು ಕಷ್ಟ ಆಗ್ತಾ ಇದೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮುಂದೆ ಹೋಟೆಲ್ ಮಾಲೀಕ ಅರುಣ್ ಅಳಲು ತೋಡ್ಕೊಂಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಸಾಕಷ್ಟು ಕೊರತೆ ಆಗ್ತಾ ಇದೆ. ಹೀಗಾಗಿ ಕೋಲಾರದಲ್ಲಿ ಹೋಟೆಲ್ ಮಾಲೀಕರು ಅನಿವಾರ್ಯವಾಗಿ ಸೌದೆ ಒಲೆ ಮೊರೆ ಹೋಗಿರ್ತಕ್ಕಂಥದ್ದು. ನಾನೀಗ ಕೋಲಾರದ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರ್ತಕ್ಕಂತಹ ಹೋಟೆಲ್ ಶ್ರೀ ಅನ್ನಪೂರ್ಣೇಶ್ವರಿ ಹೋಟೆಲ್ನಲ್ಲಿ ಇರ್ತಕ್ಕಂಥದ್ದು ನೀವು ಗಮನಿಸ್ತಾ ಇದ್ದೀರಾ. ಯಾಕಂದರೆ ಬಸ್ ಸ್ಟ್ಯಾಂಡ್ ಬಳಿ ಸಾಕಷ್ಟು ಹೋಟೆಲ್ಗಳೇನಿದೆ, ಇಲ್ಲಿ ಪ್ರಯಾಣಿಕರು ದೂರದ ಕಡೆ ಹೋಗುವಂಥವ್ರು ಮತ್ತು ಅಕ್ಕಪಕ್ಕದವರೆಲ್ಲರೂ ಸಹ ಫಾಸ್ಟಾಗಿ ಬಂದು ಟಿಫನ್ ಮಾಡ್ಕೊಂಡು ಹೋಗುವಂಥದ್ದು ಇರುತ್ತೆ. ಹೀಗಾಗಿ ಇಲ್ಲಿ ಸ್ವಲ್ಪ ಬಿಸ್ನೆಸ್ ಸಹ ಹೆಚ್ಚಿಗೆ ನಡೀತಕ್ಕಂತಹ ಸ್ಥಳ ಆಗಿರುವಂಥದ್ದು. ಹೀಗಾಗಿ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಕೊರತೆ ಆಗಿದೆ ಎನ್ನುವಂಥದ್ದನ್ನು ನೋಡ್ಕೊಂಡು ಕೂರೋದಕ್ಕಾಗಲ್ಲ. ಹೀಗಾಗಿ ಸೌದೆ ಒಲೆ ಮೊರೆ ಹೋಗಿರ್ತಕ್ಕಂಥದ್ದನ್ನು ಸಹ ನಾವಿಲ್ಲಿ ಗಮನಿಸ್ಬೋದಾಗಿದೆ. ಅಂದರೆ ಈಗ ಆಲ್ರೆಡಿ ಏನು ಮೊದಲನೇ ಕಾಲದಲ್ಲಿ ಏನು ಕಟ್ಟಿಗೆ ಒಲೆ ಏನಿತ್ತು, ಅದಕ್ಕೆ ಈಗ ಆಧುನಿಕ ಟೆಕ್ನಾಲಜಿ ಈ ರೀತಿಯಾಗಿ ಒಂದು ಸಿಲಿಂಡರ್ಗಳನ್ನು ಹೊರತುಪಡಿಸಿ ಏನಿದೆ ಇದು ನೀವು ಗಮನಿಸ್ತಾ ಇದ್ದೀರಾ. ಈ ಒಂದು ಸೌದೆ ಒಲೆಯನ್ನು ಇದು ಒಂದು ಬ್ಲೋವರ್ ಕೊಡ್ತಾರೆ. ಈ ಒಂದು ಬ್ಲೋವರಲ್ಲಿ ಎಷ್ಟು ಬೇಕೋ ಅಷ್ಟು ಒಂದು ಫ್ಲೇಮ್ ಕೂಡ ಇಟ್ಕೊಳ್ಳುವಂತಹ ಒಂದು ಆಪ್ಷನ್ ಇರೋದ್ರಿಂದ ಹೋಟೆಲ್ ಮಾಲೀಕರು ಈ ಒಂದು ಮೊರೆ ಹೋಗಿರ್ತಕ್ಕಂಥದ್ದು. ಯಾಕಂದರೆ ಇದನ್ನೇ ನಂಬಿ ಈ ಒಂದು ಹೋಟೆಲ್ನ ಮಾಲೀಕರು ಜೀವನ ಮಾಡ್ತಾ ಇರ್ತಾರೆ. ಮತ್ತು ಹೋಟೆಲ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಸಹ ಅವ್ರಿಗೆ ಸಂಬಳ ಕೊಡಬೇಕಾಗುತ್ತೆ, ಬಾಡಿಗೆ ಕಟ್ಟಬೇಕಾಗುತ್ತೆ. ಹೀಗಾಗಿ ಸಾಕಷ್ಟು ಅವರಲ್ಲೂ ಕೂಡ ಒಂದು ಆರ್ಥಿಕವಾಗಿ ಕುಸಿತ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಈ ಒಂದು ಅನಿವಾರ್ಯವಾಗಿ ಸೌದೆ ಒಲೆ ಮೊರೆ ಹೋಗಿರ್ತಕ್ಕಂಥದ್ದು. ನಮ್ಮ ಜೊತೆ ಈಗ ಹೋಟೆಲ್ ಮಾಲೀಕರಿದ್ದಾರೆ, ಮಾತಾಡ್ಸೋಣ. ಸರ್, ಇದು ಎಲ್ಲಿ ತರಿಸಿದ್ರಿ ಮತ್ತು ಕಮರ್ಷಿಯಲ್ ಸಿಲಿಂಡರ್ ನಿಮಗೆ ಸಿಗ್ತಾ ಇಲ್ವಾ ಅಂತ? ಸರ್, ಈ ಇರಾನ್ ಮತ್ತು ಅಮೇರಿಕಾಯಿಂದ ವಾರ್ ಸ್ಟಾರ್ಟ್ ಆದಾಗಿಂದ ಸಿಲಿಂಡರ್ ಸಮಸ್ಯೆ ಸಾಕಷ್ಟಿದೆ. ಸಿಲಿಂಡರ್ ಎಲ್ಲೂ ಸಿಗ್ತಾ ಇಲ್ಲ. ಆದ್ದರಿಂದ ಇದಕ್ಕೆ ಪರ್ಯಾಯ ಬೇಕು ಅಂತ ಇಲ್ಲಿ ನಮ್ಮ ಕೋಲಾರ ಸಮೀಪ ಒಂದು 6 ಕಿಲೋಮೀಟ್ರ್ ಕಳ್ಳಿಪುರ ಅಂತಿದೆ. ಅಲ್ಲಿ ಯಾರೋ ಒಬ್ಬರು ಈ ಥರದ್ದು ರೆಡಿ ಮಾಡ್ತಾರೆ ಅಂತ ಗೊತ್ತಾಯಿತು. ಆ ವಿಚಾರಕ್ಕಾಗಿ 3 ದಿನ ಮುಂಚೆ ಹೋಗಿ ಅಡ್ವಾನ್ಸ್ ಕೊಟ್ಟು ನೆನ್ನೆ ಡೆಲಿವರಿ ಆಯಿತು. ಫುಲ್ ಡಿಮ್ಯಾಂಡ್ ಇದೆ ಸರ್. ಕಟ್ಟಿಗೆ ಸಿಗ್ತಾ ಇಲ್ಲ. ಇವತ್ತು ಬೆಳಗ್ಗೆ 4-5 ಕಡೆ ಅಲ್ದು ಎಲ್ಲೆಲ್ಲೋ ಹುಡುಕಿ ತಂದಿದ್ದಾಯಿತು ಕಟ್ಟಿಗೆ. ಸರ್, ಮೊದಲು 40-50 ರೂಪಾಯಿ ಇತ್ತು, ಇವಾಗ 70 ರೂಪಾಯಿಂದ 80 ರೂಪಾಯಿ ಇದೆ ಸರ್ ಕಟ್ಟಿಗೆ. ಕೆಜಿಗೆ 10 ಕೆಜಿಗೆ 80 ರೂಪಾಯಿ ಇದೆ ಸರ್. ಇವಾಗ ನನ್ನ ನಂಬ್ಕೊಂಡು 6-7 ಜನ ಇರ್ತಾರಲ್ಲ, ರೆಗ್ಯುಲರ್ ನಾವು ಮಾಡಲೇಬೇಕು. ಇನ್ನು ಬೇರೆ ಪರ್ಯಾಯ ಆದರೂ ಆಲ್ಟ್ರೇಟ್ ಮಾಡಬೇಕಲ್ವ, ಅದಕ್ಕೋಸ್ಕರ ಈ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಸರ್. ಕಮರ್ಷಿಯಲ್ ಸಿಲಿಂಡರ್ ಏನು ಹುಡುಕಿಲ್ಲ ನೀವು? ಎಲ್ಲೂ ಸಿಗ್ತಾ ಇಲ್ಲ ಸರ್. ಮೇ ಬಿ 1,800 ರೂಪಾಯಿ ಇದು ಸಿಲಿಂಡ್ರ್ 3,500 5,000ವರೆಗೂ ಕೇಳ್ತಾರೆ. ಅದು ಅಮೌಂಟ್ ಕೊಟ್ಟರು ಸಿಗ್ತಾ ಇಲ್ಲ ಸಿಲಿಂಡ್ರು. 2-3 ಡೇಸಿಂದ ಕ್ಲೋಸ್ ಇತ್ತು, ಹಬ್ಬ ಅದು ಇದು ಕ್ಲೋಸ್ ಇತ್ತು. 3ನೇ ದಿನ ತೆಗಿಲೇಬೇಕಾಗಿತ್ತು. ಅದಕ್ಕಾಗಿ ಇದ್ರ ಹುಡುಕಾಟ ಮಾಡಿ ಈ ವ್ಯವಸ್ಥೆ ಮಾಡಿಕೊಂಡ್ರು. ಸರ್, ಬೆಟರ್ ಸರ್, ತುಂಬ ಚೆನ್ನಾಗಿದೆ. ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿದ್ರಿ. ಇವಾಗ ಇದಕ್ಕೆ ಬರೋ ಅದಕ್ಕಿಂತ ಇದರಲ್ಲಿ ಟೇಸ್ಟ್ ಚೆನ್ನಾಗಿದೆ. ಬಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.